ನಿಮ್ಮದು ಒಂದು ಪ್ರತಾಪ್ ಅವ್ರ ನಡುವೆ ವಾದ ವಿವಾದ ನಡೀತಿದೆ. ನಾವು ಡ್ರೋನ್ ಕಂಪ್ನಿ ಮ್ಯಾನೇಜರ್ ಆದಂಥ ಪ್ರತಾಪ್ ಅವ್ರ ಕಂಪ್ನಿ ಮ್ಯಾನೇಜರ್ ಅಂತ ಮಾಧವ್ ಸರ್ನ ಒಂದು ಸ್ವಲ್ಪ ಮೀಟ್ ಮಾಡಿದ್ವಿ, ಮಾತಾಡ್ಸಿದ್ವಿ. ಅವ್ರು ಹೇಳ್ತಿರೋ ಪ್ರಕಾರ ಏನಂದರೆ ನಮ್ಮದು ಏನೂ ತಪ್ಪಿಲ್ಲ, ನಾವು ಯಾರಿಗೂ ದುಡ್ಡು ಕೊಡೋಂಗಿಲ್ಲ, ನಾವು ಕೊಟ್ಟಿರೋ ಡ್ರೋನಲ್ಲಿ ಏನೂ ಫಾಲ್ಟ್ ಇಲ್ಲ, ನಿಮ್ಮದೇ ನೀವು ಸುಮ್ಮನೆ ನಮ್ಮೇಲೆ ಅವರು ಮಾತಾಡ್ತಿದ್ದಾರೆ ಅಂತ ನಿಮ್ಮ ಮೇಲೆ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನೀವು ರಿಯಾಕ್ಷನ್ ಏನು ಕೊಡ್ತೀರಂತ? ಅವ್ರು ಏನು ಹೇಳ್ತಾರೆ? ವಾಟ್ ಇಸ್ ದೇರ್ ಅಲಿಗೇಷನ್, ಬೇಸ್ಲೆಸ್ ಅಲಿಗೇಷನ್? ಏನು ಹೇಳ್ತಾರೆ ಅವರು? ಏನಂದರೆ ನೀವು ಹೇಳಿದ್ರ ಅವ್ರಿಗೊಂದು ಲಾಸ್ ಆಗಿದೆ. ಇವರು ಯಾರದು ನಿಮ್ಮ ಡ್ರೋನ್ ಕಂಪ್ನಿ ಸಾಗರ್ ಮಾನೆ. ಹಾಂ, ಏನಾದ್ರು ಹೆಸರು? ಸಾಗರ್ ಮಾನೆ ಮೊನ್ನೆ ಅವರಲ್ಲ, ಸಾರಂಗ್ ಮಾನೆ. ಸಾಗರ್ ಸಿ. ಓಕೆ, ಸಾರಂಗ್ ಮಾನೆ. ಓಕೆ, ಸಾರಂಗ್ ಅವ್ರಿಗೆ ಡ್ರೋನ್ ಅವ್ರಿಗೆ 65 ಲಕ್ಷ ಏನೋ ಇದಾಗಿದೆ ಅಂತ ಹೇಳ್ತಿದ್ರಲ್ಲ, ಲಾಸ್ ಆಗಿದೆ ಅಂತ ಹೇಳ್ತಿದ್ರಲ್ಲ, ಆ ಲಾಸ್ ಏನು ನಮ್ಮಿಂದ ಏನೋ ಆಗಿಲ್ಲ, ಇವ್ರು ಸುಮ್ಮನೆ ಮಾತಾಡ್ತಿದ್ದಾರೆ, ಅದೇನಂತ ನಾವು ಕ್ಲಾರಿಟಿ ಮಾಡ್ಕೊತಿದ್ದೀವಿ ಅಂತ ಕೆಲವು ಪ್ರೂಫ್ ಕೊಟ್ಟಿದ್ದಾರೆ, ದಾಖಲೆ ಕೊಟ್ಟಿದ್ದಾರೆ, ವಾಯ್ಸ್ ರೆಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನನ್ನ ಮೇಲೆ ಅಲಿಗೇಷನ್ ಹೇಳಿ ಸರ್. ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ನಿಮ್ಮ ಮೇಲೆ ಏನಂದ್ರೆ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ಆದ್ರೂ ಇವರು ವಾದ ಮಾಡ್ತಿದ್ದಾರೆ. ನೀವೇ ಅವ್ರನ್ನ ಕರ್ಸ್ಕೊತಿದ್ದೀರಾ, ಬೆಂಗಳೂರಿಗೆ ಕರ್ಸ್ಕೊಂಡು ಈ ತರ ಗೋ ಬೈ ಒನ್ ಬೈ ಒನ್ ಅಲ್ವಾ? ಫಸ್ಟ್ ಅಲಿಗೇಷನ್ ಏನು? ಫಸ್ಟ್ ಅಲಿಗೇಷನ್ ಅದೇ ನಾವು 65 ಲಕ್ಷ ಅಲ್ಲ, ಫಸ್ಟ್ ಅಲಿಗೇಷನ್ ನಾನು ಕರ್ಸ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ವಾ? ನಿಮಗೆ ಇಂಟ್ರೂ ಮಾಡೋಕೆ ಮುಂಚೆ ನಿಮ್ಗೆ ತೋರಿಸಿದೆ. ಟ್ವಿಟರ್ ಅಂತ ಮೊದಲಿದ್ರು, ಎಕ್ಸಲ್ಲಿ ಯಾರಿಗೆ ಸಪೋರ್ಟ್ ಕೇಳ್ಕೊಂಡು ಟ್ಯಾಗ್ ಮಾಡಿದ್ದಾರೆ ಅದನ್ನು ತೋರಿಸ್ಬೇಡಿ ಏನಂತ. ತೋರಿಸಿ ಏನು? ಈಗ ನಿಮಗೆ ನಾನು ತೋರಿಸಿದೆ, ಇಂಟ್ರೂ ಮಾಡೋಕ್ಕೆ ಮುಂಚೆ ನಿಮಗೆ ನಾನು ತೋರಿಸಿದೆ. ಸಾಗರ್ ಮಾನೇನವ್ರು ಏನು ಮಾಡ್ತಾರೆ, ಸಾರಂಗ್ ಮಾನೇನವ್ರು ಏನು ಮಾಡ್ತಾರೆ, ಸಾರಂಗ್ ಅಲ್ವಾ, ನನಗೆ ನನ್ನ ಅಕೌಂಟು ನಾನು ಮೇಂಟೈನ್ ಮಾಡಲ್ಲ, ನನ್ನ ಟೀಮ್ ಮೇಂಟೈನ್ ಮಾಡುತ್ತೆ. ನಾನು ಅಷ್ಟೊಂದು ಟೈಮ್ ಇರಲ್ಲ ಎಲ್ಲದಕ್ಕೂ ಕೂತ್ರ ಕೊಡೋಕ್ಕೆ. ಅದಕ್ಕೆ ಎಲ್ಲದರಲ್ಲೂ ಒಂದೊಂದು ಅಕೌಂಟ್ ಇದೆ. ಫೇಸ್ಬುಕ್ಕಲ್ಲಿ ಆಗ್ಬೋದು, ಟ್ವಿಟರ್ ಆಗ್ಬೋದು, ಇನ್ಸ್ಟಾ ಆಗ್ಬೋದು, ಎಲ್ಲದರಲ್ಲೂ ಐ ಹ್ಯಾವ್ ಮೈ ಥಿಂಗ್. ಮೊದಲು ನಾನು ಫ್ರೀ ಇದ್ದಾಗ ಮಾಡ್ತಿದ್ದೆ. ಈಗ ಬೇರೆ ಬೇರೆ ಕೆಲಸ ಒತ್ತಡ, ನನ್ನ ಸಿನಿಮಾ ಹವ್ಯಾಸ, ಬೇರೆ ಬೇರೆ ಕಾರಣಕ್ಕೋಸ್ಕರ ಒಂದು ಟೀಮು ಅದನ್ನು ಹ್ಯಾಂಡಲ್ ಮಾಡುತ್ತೆ. ಸಾರಂಗ್ ಮಾನೆ ಏನು ಮಾಡ್ತಾರೆ, ನನ್ನ ಟ್ವಿಟರ್ ಅಕೌಂಟ್ ಅಥವಾ ಎಕ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಅವರು ಒಂದು ನನ್ನ ಟ್ಯಾಗ್ ಮಾಡಿ ಒಂದು ಟ್ವೀಟ್ ಮಾಡ್ತಾರೆ. ಯಾವಾಗ? ಅದು ನಿಮ್ಗೆ ತೋರಿಸ್ಬಿಡ್ತೀನಿ, ನಿಮ್ಮ ಕ್ಯಾಮ್ರಾದಲ್ಲಿ ಸರಿಯಾಗಿ ಆದರೆ ಹಿಡೀರಿ. ಆಗತ್ತಪ್ಪ, ಇದು ಕಾಣುತ್ತೆ ನಿಮಗೆ ಇದು? ಸೊ 15:25 ಅಂದರೆ ಮಧ್ಯಾಹ್ನ 3:25 24ನೇ ತಾರೀಕು ಮಾಡ್ತಾರೆ. ಏನು ಮಾಡ್ತಾರೆ, ನಿಮ್ಗೆ ಕ್ಯಾಪ್ಚರ್ ಆಗಿದೆ ನಾನು ಅಂದ್ಕೊಳ್ತೀನಿ. ಡಿಯರ್ ಸರ್, I would like to get in contact with you regarding Drone Pratap and would like to discuss this case. I am a former business partner with Pratap and I have insights that might be helpful ಅಂತ ಮಾಡ್ತಾರೆ. ಅದಕ್ಕೆ ನಮ್ಮ ತಂಡದವರು ರಿಪ್ಲೈ ಮಾಡ್ತಾರೆ. ಓಕೆ, ಅಲ್ಲ ನಿಮ್ಮನ್ನೇ ಏನಕ್ಕೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು? ಅದನ್ನು ನೀವು ಅವ್ನಿಗೆ ಕೇಳಬೇಕಲ್ವಾ? ಈಗ ನನಗೆ ಯಾಕೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ ನಾನು ಹೆಂಗೆ ಹೇಳಿ? ಐ ಕ್ಯಾನ್ ಬಿ ಆನ್ಸರಬಲ್ ಫಾರ್ ನಾನು ಏನು ಮಾಡಿದೆ. ಈಗ ನೀವು ರೈಟ್ ಕ್ವಶನ್ನ ರಾಂಗ್ ಪರ್ಸನ್ ಕೇಳ್ತಾ ಇದ್ದೀರಾ. ಅಲ್ಲ, ನನಗೆ ನೀವು ಆ ಕ್ವಶನ್ನ ಅವನು ಕೇಳಬೇಕು, ನೀನು ಯಾಕಪ್ಪ ಪ್ರಯಾಗ್ನ ಕಾಂಟ್ಯಾಕ್ಟ್ ಮಾಡಿದೆ ಅಂತ. ನೀವು ಏನಾದರೂ ಅವ್ರಿಗೆ ಕೇಳಿದ್ರೆ ನನ್ನ ಏನೋ ಕಾಂಟ್ಯಾಕ್ಟ್ ಆ ಥರದ್ದು ಏನಾದ್ರು ನೀವು ಈ ಪ್ರಶ್ನೆ ನಾನು ಯಾರಿಗೆ ಕೇಳಬೇಕು? ಅಲ್ಲ, ಅವರು ಕೇಳಿ ಓಕೆ, ಬಟ್ ನೀವು ನನ್ನ ಏನಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ ಅಂತ ನೀವೇನಾದರೂ ಒಂದು ಮಾತು ಅವ್ರ ಹತ್ರ ಕೇಳಿದ್ರ, ಏನಾರು ಆಗಿದ್ರೆ ನೀವು ಕೇಳಿದ್ರ ಅಂತ? ನಾನು ಕೇಳಿದಂತ ಕೇಳಿದ್ರ. ಫಸ್ಟ್ ಏನಾಗುತ್ತೆ, ನಮ್ಮ ಟೀಮ್ ಅವರು ಅಂತ ಮಾತಾಡಿದ್ದಾರೆ, ಆಯಿತಾ? ಮಾತಾಡ್ಬಿಟ್ಟು ನಾನು ಕ್ಲಿಯರ್ ಹೇಳ್ತೀನಿ. ಆಫ್ಟರ್ ಎಸ್ಪೆಷಲಿ ಡ್ರೋನ್ ಪ್ರತಾಪ್ ಕೇಸ್ ಶುರು ಆದಾಗಿಂದ ಸುಮಾರು ಜನ ಫೋನ್ ಮಾಡ್ತಾರೆ. ನಾನು ಫಸ್ಟು ನಮ್ಮ ಎಲ್ಲ ಟೀಮ್ ಅವ್ರಿಗೆ ಹೇಳಿದ್ರು ಅಂದರೆ, ಫಸ್ಟು ರೆಕಾರ್ಡ್ ಮಾಡ್ಕೊಳ್ಳಿ. ಏನೇ ಕಾಲ್ ಬಂದರು, ನಿಮ್ಮದು ಕಾಲು ಸಹ ರೆಕಾರ್ಡ್ ಆಯ್ತು ಬೇಕಾರೆ ಅನ್ಪಿದ್ಯಾ? ಯಾರೇ ಕಾಲ್ ಮಾಡಿ ಫಸ್ಟ್ ಅನ್ನೋ ನಂಬರ್ ಯಾರೇ ಮಾಡಿದ್ರು ನಾವು ರಿಸೀವ್ ಮಾಡಿ ರೆಕಾರ್ಡ್ ಮಾಡ್ಕೊತೀವಿ. ಯಾಕೆ ರೆಕಾರ್ಡ್ ಮಾಡ್ಕೊತೀವಿ ಅಂದರೆ, ನಾಳೆ ಸಾಕ್ಷಿ ಬೇಕಲ್ವಾ? ಹೌದು ಅಲ್ವಾ? ರೆಕಾರ್ಡ್ ಮಾಡ್ಕೊತೀವಿ. ಸೊ ಫಸ್ಟು ನಮ್ಮ ತಂಡದವರು ಮಾತಾಡಿ ಅವನು ಸಾಕ್ಷಿ ಒದಗಿಸ್ತಾನೆ. ಈ ಥರ ನಾನು ಅವನ ಕಂಪ್ನಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೆ, ಅವನ ಒಂದು MOU ಆಗಿರೋದು ಇನ್ಸ್ಟಾಗ್ರಾಮಲ್ಲೂ ಸಹ ಇದೆ ಅಂತ ಎಲ್ಲ ನೋಡಿದ್ರೆ, ನಮ್ಮವರು ಅದನ್ನು ನೋಡಿಬಿಟ್ಟು ಸರ್ ಆ ಥರ ಸಾರಂಗ್ ಮಾನೆ ನೋಡ್ತಕ್ಕಾಗಿದೆ ಅಂತೆಲ್ಲ ಕೊಟ್ಟು ನನಗೆ ನಾನು ನೈಟ್ ಇದಾಗಿದ್ದು ಮಧ್ಯಾಹ್ನ 3:45 ಇದಲ್ವಾ, ನಾನು ನೈಟ್ 24ನೇ ತಾರೀಕು 24 2 ದಿನದ ಕೆಳಗೆ ಅಂದ್ಕೊಂಡು ಅದ್ರಲ್ಲಿ ಮಧ್ಯಾಹ್ನ ಎಲ್ಲ ಮಾಡಿ ಸಂಜೆ ಅಷ್ಟೇ ನನಗೆ ಮಾಡ್ತಾರೆ.
ಅವರು ಆಲ್ರೆಡಿ ಒಂದು ರೌಂಡು ಅವರ ಫಾದರ್ ಒಟ್ಟಿಗೆ ಮಾತಾಡ್ತಾರೆ, ಎಲ್ಲ ಮಾತಾಡ್ತಾರೆ. ಆಯಿತು, ನಿಮ್ಮಲ್ಲಿ ದಾಖಲೆ ಕಳಿಸ್ಕೊಡಿ, ಪರಿಶೀಲನೆ ಮಾಡಿ ನಿಮಗೇನು ಸಪೋರ್ಟ್ ಬೇಕು. ಅವರೇ ಅಂತಾರೆ, ನಮಗೆ ಕನ್ನಡ ಇಲ್ಲಿ ಬರಲ್ಲ, ನಮ್ಮ ಕರ್ನಾಟಕದಲ್ಲಿ ಯಾರೂ ಸಪೋರ್ಟ್ ಇಲ್ಲ, ನಮ್ಮ ತಕ್ಕ ಎಲ್ಲ ದಾಖಲೆ ಇದೆ, ನಮಗೆ ಮೋಸ ಆಗಿದೆ ಅಂತ ಅವ್ರು ಹಿಂದಿಯಲ್ಲಿ ಮಾಡೋರು ರೆಕಾರ್ಡ್ ಇದೆ, ಅದು ನಿಮಗೆ ಕಳಿಸಿದ್ದೀನಿ, ನೀವು ಕೇಳ್ಕೊಬೋದು, ಅದನ್ನು ಪ್ರಸನ್ನ ಮಾಡ್ಬೇಕಾದ್ರೆ. ಆಯಿತಾ? ಸೊ ಸಾರಂಗ್ ಮಾನೆ ಅವರ ಹೆಸರು ಈಗ ಪ್ರಸ್ತಾಪ ಆಗಲಿಲ್ಲ ನನಗೆ. ಯಾವಾಗ ಮೈಥಿಲಿ ಗೌಡನವರು ನನಗೆ ನನ್ನ ಬಗ್ಗೆ ಅಲಿಗೇಷನ್ ಮಾಡ್ತಾನೆ, ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾನಲ್ಲ ಅರ್ಜುನ್ ಪ್ರತಾಪು, ಆ ವಿಡಿಯೋ ಕ್ಲಿಪ್ಪನ್ನು ನನಗೆ ಕಳಿಸ್ಕೊಡ್ತಾರೆ, ಇನ್ಸ್ಟಾಗ್ರಾಮ್ದು ಕ್ಲಿಪ್ ಕಳಿಸ್ತಾರೆ. ನೋಡಿ ಸರ್, ಈ ಥರ ತಲೆ ಹೊಡೆದ್ರು ಅಂತ ಹೇಳಿದ್ದಾರೆ. ಅವರೇ ಕಳಿಸ್ಕೊಡ್ತಾರೆ ಅಂದರೆ, ಮೊದಲು 3 ವರ್ಷದ ಕೆಳಗಡೆ ಏನಾಗಿತ್ತಲ್ಲ, ಆ ಕ್ಲಿಪ್ಪನ್ನು ಶೂಟ್ ಮಾಡಿದವರೇ ಮೈಥಿಲಿ ಗೌಡ ಅಂತ. ಅವಾಗ ಪವರ್ಟಿಲಿ ವರ್ಕ್ ಮಾಡ್ತಾಯಿದ್ರು. ನಾವು ಯಾರು ಅಟ್ಲೀಸ್ಟ್ ನಾನಂತೂ ಯಾವ ಮಾಧ್ಯಮ ಬಿಟ್ಕೊಂಡಿರಲಿಲ್ಲ. ಅವರು ಇನ್ನೊಬ್ಬರು ನನ್ನ ಕೊಲೀಗ್ ಚೇತನ ಪರ್ಮಿಷನ್ ತೊಗೊಂಡು ನಮ್ಮ ಡಾಕ್ಯುಮೆಂಟಿಗೆ ಒಂದು ಇರಲಿ ಅಂತ ಅವರು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದು, ನಮ್ಮ ರೆಫರೆನ್ಸಿಗೆ ನಾಳೆ ಈ ಥರ ಏನಾರು ಆದರೆ ಅಂತ. ಅವರು ನನಗೆ ತುಂಬ ಆಪ್ತರಾಗಿದ್ದರು. ನಾನು ಕಳಿಸ್ಕೊಡ್ತೀನಿ ಸರ್ ನಿಮ್ಮ ಬಗ್ಗೆ ಅಂತ ಹೇಳ್ತಾನೆ. ಯಾರೋ ಒಬ್ಬರು ಹೇಳ್ತಾರಲ್ಲ, ಸರ್ ನಿಮ್ಮ ಬಗ್ಗೆ ಅಷ್ಟೇ ಮಾತಾಡಿಲ್ಲ ಅಂತ ಹೇಳ್ತಾರೆ. ನೀವು 3 ವರ್ಷದ ಕೆಳಗೆ ನೋಡಿದ್ರೆ ನನ್ನೇ ಒಂದು ತೋರಿಸ್ಕೊಂಡು ಅವನು ಆಪಾದನೆ ಮಾಡ್ತಾನೆ, ಬೇಸ್ಲೆಸ್ ಅಲಿಗೇಷನ್ ಏನಂತ, ನಾವು ಮಾನಸಿಕ ಹಿಂಸೆ ಕೊಟ್ವಿ, ಆಮೇಲೆ ಅವರ ತಂಗಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ. ನಮ್ಮ ಕಡೆ ಗಂಡು ಕೊಡ್ತಾರೆ ಸರ್, ಹೆಣ್ಣಿಗೆ ಯಾರು ಹೆಣ್ಣು ಕೊಡಲ್ಲ. ಸೊ ಅವ್ನು ಸುಳ್ಳು ಬರದಲ್ಲಿ ಅವೆಲ್ಲ ಮಾಡ್ತಾನೆ, ಅವೆರಡು ಅಲಿಗೇಷನ್ ಮಾಡ್ತಾನೆ. ಆ ವಿಡಿಯೋದಲ್ಲಿ ನೋಡಿದ್ರೆ ನೀವು, ನಾನು ಹೊಡೆದಿದ್ದೀನಿ ಅಂತ ಆಗಲಿ ಅಥವಾ ಅವ್ರ ತಾಯಿನ ಉಚಿತರ ತಿರುಗಬೇಕು ಅಂತ ಆಗಲಿ ನಾವೆಲ್ಲೂ ಮಾಡಿಲ್ಲ ಅಂತ ಅಲ್ಲಿ ಸ್ಪಷ್ಟವಾಗತ್ತೆ. ಮಾಡುವಿಲ್ಲ ನಾವು. ಅಲ್ಲ ಪ್ರಾಪರಾಗಿ ಯಾರ ಹೆಸರು ಮೆನ್ಷನ್ ಮಾಡಿಲ್ಲ ಸರ್. ನಾನು ಅದೇ ಹೇಳ್ತೀನಿಲ್ಲ, ಈಗ ನಿಮ್ಗೆ ಬರ್ತಾ ಒಂದು ಉದಾಹರಣೆ ಕೊಟ್ಟೆ, ಆಯಿತಾ? ನಿಮ್ಮ ಹುದ್ದೆ ಹೇಳ್ಬಿಟ್ಟು ನಿಮ್ಮನ್ನ ನಾನು ಡಿಫೈ ಮಾಡೋದು ಒಂದೇ, ನಿಮ್ಮ ಹೆಸರು ಹೇಳಿ ಡಿಫೈ ಮಾಡೋದು ಒಂದೇ. ಆ ಸೆಕ್ಷನ್ ಓದ್ಕೊಬೇಕು ಸರ್ ಒಬ್ಬ ಮನುಷ್ಯ. ಸೆಕ್ಷನ್ ಯಾವತ್ತೂ ಕಾನೂನಾತ್ಮಕವಾಗಿ ನಾವು ಮಾತಾಡಬೇಕು ಅಂದರೆ, ನಾಳೆಲ್ಲ ಕೋರ್ಟಿಗೆ ಹೋಗ್ತೀನಿ ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ ಲಾಯರ್ ವೇಣುಗೋಪಾಲ್ ಸರ್ ಅವ್ರ ತನಕ ಮಾತಾಡಿ ಅವ್ರಿಗೆ ಎತ್ಕೊಂಬಂದವ್ರು ಕೇಸ್ಗಳನ್ನ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬೋಶೋಪಾಡ್ನಾಗ ಎತ್ಕೊಂಬಂದರು. ಅವ್ರು ನಮಗೆ ಸೆಕ್ಷನ್ ಹೇಳ್ತಾರೆ, ನೀನು ಹೆಸರು ಹೇಳಬೇಕು ಅಂತೇನಿಲ್ಲ, ನಿನ್ನ ಹುದ್ದೆ ಸಂಬೋಧಿಸಿ ಸಹ ನಿನ್ನ ಮಾಡ್ಬೋದು. ಆಮೇಲೆ ನಮ್ಮ ಕಿರಣ್ ಮಾಧವ್ರು ಹೇಳ್ತಾರೆ, 5 ಜನ ಇದು ನೋಡಲ್ ಆಫೀಸರು ಅಂತ. ನನ್ನ ID ಕಾರ್ಡಲ್ಲೇ ಇದೆ, ಅವತ್ತು ನೋಡಲ್ ಆಫೀಸರ್ ಇದ್ದಿದ್ದು ನಾನು, ಕಿರಣ್, FIR ಹಾಕಕ್ಕೆ ಮಾತ್ರ ಇದ್ದಿದ್ದು. ಇಬ್ಬರು ಇಬ್ಬರೇ, ನಾನು ಮತ್ತು ಅವರು. 5 ಜನ ಇದ್ದಿದ್ರು ಅಂತ ಅವ್ರು ಹೇಳಿದ್ರು. ಅವ್ರು ಪ್ರೂವ್ ಮಾಡಬೇಕು. ಈಗ ನಾನು ಇಬ್ಬರು, ನಾನು ನನ್ನ ತಗ ID ಕಾರ್ಡ್ ಕೊಡ್ತೀನಿ, ಅಲ್ಲೇ ID ಕಾರ್ಡ್ ಇರಬೇಕು ನಂದು, ನೋಡಿ ಆಯಿತಾ? ID ಕಾರ್ಡ್ ಇಟ್ಕೊಂಡು ಹೇಳ್ತೀನಿ ನಾನು, ನೋಡ್ತೀನಿ ID ಕಾರ್ಡ್ ತೋರಿಸ್ಬಿಡ್ತೀನಿ, ID ಕಾರ್ಡ್ ಇದೆ ಅಂದೀಗ. ಮೊನ್ನೆ ಇದು ಕೊಡೋದ ದಿಸ್ ನಾನು ಕೋವಿಡ್ ನೋಡಿ ID ಕಾರ್ಡು ಕಾಣ್ತಾ ಇದೆಯಪ್ಪ ಅಲ್ವಾ? 5 ಜನ ಯಾರು ಅಂತ ಅವನು ಹೇಳಬೇಕು. ಈಗ ಯಾರು ಆ ಮಾತು ಹೇಳ್ತಾರಲ್ಲ ಅವ್ರು 5 ಜನ ಅಂತ ಹೇಳ್ತಾರೆ. ನಮಗೆ ಆರ್ಡರ್ ಬಂದಿದ್ದೆ, ನನಗೆ ಮತ್ತು ಚೇತನಿಗೆ. ಆರ್ಡರ್ ಕಾಪಿ ನಾನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ಅವರೇ ಕೊಟ್ಟಿದ್ದೀನಿ, ಸಾಕ್ಷಿ ಕೊಡಬೇಕಲ್ಲ ಇದ್ದೇ ಅವಾಗ ಅಂತ. ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ನೋಡ್ಕೊಂತೀಯ ಅಂದರೆ, ಕಾಗೆ ಅಂದರೆ ನೀನು ಯಾಕೆ ಅಂದ್ಕೊತೀಯ ನಿನಗೆ? ಇವತ್ತು ಕುಂಬಳಕಾಯಿ ಕಳ್ಳ ನಾವ್ಯಾಕೆ ನೋಡ್ಕೊಬೇಕು ಅಂದರೆ, ಯಾರೋ ಬಂದ್ಬಿಟ್ಟು ಕಾಗೆ ಅಂದರೆ ನೀನು ಯಾಕೆ ಹುಡ್ಕೊಂತೀಯ? ಸೇಮ್ ತಾನೇ?